तो है गाइस, वेलकम बैक टू आर्टगुरु स्टूडियो। मेरा नाम है गुरसन चिमन, आप सभी की फिर से स्वागत करता हूँ। आज चित्रकला परिषद आर्ट कॉलेज को आया हूँ। चलो देखते हैं। ये मेरा फ्रेंड्स भीमापा है, मल्लिकार्जुन है, हम तीनों लोग इधर चित्रकला परिषद आ गया। चलो आज देखेंगे कैसा है। इधर एक बहुत बढ़िया शो चल रहा है, चलो देखेंगे। अभी गाड़ी पार्क किया हूँ, इसका एंट्रेंस है, एंट्रेंस गेट है। ये है चित्रकला परिषद, लोग देख रहे। ये ग्राफिक्स का एक क्या शो स्टार्ट चल रहा है इधर। चलिए अभी एंट्रेंस जो भी है शो के अंदर हम सभी लोग जा रहे हैं। इधर से पैको स्विमिंग पूल सखत ಮಾಡೋರೆಲ್ಲ बोर्ड। चलिए फ्रेंड्स, इतना बड़ा ये वुड कटिंग का है, इतना बड़ा वुड कटिंग का प्रिंट है। बहुत मेहनत किया इतना, ये पहली बार देख लो इतना बड़ा काम आप लोग देख सकते हैं। See it from in our college only, MMK college. This is a woodcut print. तो फ्रेंड्स ये भी है मेरा कॉलेज का जूनियर पेंटिंग है, मानटेश्वरी कंटेबल के है। Woodcut print. ये भी वुड कटिंग का है। तो वुड कटिंग का प्रिंट मैं पहली बार देख रहा हूँ। वाह, बहुत बढ़िया है। चलिए अभी एक हमारा एक सीनियर आ गया, ये हमारा सीनियर है। ನಾನು ಕನ್ನಡದಲ್ಲಿ ಮಾತಾಡ್ತೀನಿ, ಯಾಕಂದರೆ ಕನ್ನಡದಲ್ಲಿ ಅವರಿಗೂ ಕೂಡ ಕಂಫರ್ಟ್ ಆಗುತ್ತೆ. ಸರ್, ನಿಮ್ಮ ವರ್ಕಿನ ಬಗ್ಗೆ ಏನಾದರೂ ಹೇಳ್ತೀರಾ? ನಾನು ಪ್ರಸ್ತುತ ಸಂದರ್ಭಕ್ಕೆ ಅನುಸಾರವಾಗಿ ಕೋವಿಡ್ ಸಂದರ್ಭವನ್ನು ಇಟ್ಕೊಂಡು ಕಲಾಕೃತಿಯನ್ನು ರಚಿಸಿದ್ದೇನೆ ವುಡ್ಕಟ್ ಮಾಧ್ಯಮದಲ್ಲಿ. ಈ ಕೋವಿಡ್-19 ಸಂದರ್ಭದಲ್ಲಿ ಆದಂತಹ ಕೆಲವೊಂದು ಘಟನೆಗಳನ್ನು ಆಧರಿಸಿ ಈ ವುಡ್ಕಟ್ ಮಾಧ್ಯಮದಲ್ಲಿ ತೋರಿಸಿದ್ದೇನೆ. ಮಾಸ್ಕ್ ಆಗಲಿ, ಸ್ಯಾನಿಟೈಸರ್ ಯೂಸ್ ಮಾಡೋದಾಗಲಿ, ಟೆಸ್ಟಿಂಗ್ ಆಗಲಿ, ಆಂಬುಲೆನ್ಸ್ ಟೆಸ್ಟ್ ಆಗಲಿ, ಹೀಗೆ ವ್ಯಾಕ್ಸಿನೇಷನ್ ಆಗಲಿ, ಮತ್ತು ಆಕ್ಸಿಜನ್ ಪ್ರಾಬ್ಲಮ್ ಆಗಲಿ, ಹೀಗೆ ಎಲ್ಲವೂ ಇಟ್ಕೊಂಡು ನಾನು ಕಲಾಕೃತಿಯನ್ನು ನಿರ್ಮಾಣ ಮಾಡಿದ್ದೆ. ಇದು ಒಂದೇ ನಾನು ನೀವು ಮಾಡಿರೋದು ವರ್ಕು? ನಾನು ವುಡ್ಕಟ್ಟಲ್ಲಿ ಸುಮಾರು ವರ್ಕ್ ಮಾಡಿದ್ದೆ. ಓಕೆ. ಬಟ್ ಈ ಸೈಜಲ್ಲಿ ಮಾಡಿದ್ದು ಇದೇ ಫಸ್ಟ್ ಟೈಮ್. ಇದೆ ತುಂಬ ಚೆನ್ನಾಗಿದೆ ನಿಮ್ಮ ವರ್ಕು ಕೂಡ, ನೋಡಿ ಕೂಡ ಖುಷಿ ಆಯಿತು. ತುಂಬ ದಿವಸಗಳಾದ್ಮೇಲೆ ಇವತ್ತಿನ ದಿವಸ ನಿಮಗೆ ಮೀಟ್ ಆಗ್ತಾ ಇದ್ವಿ. थैंक यू वेरी मच। चलो फ्रेंड्स, अभी बहुत सारा काम है, आप लोग देख सकते हैं। अभी
ಜೊತೆಗೆ ಈ ಕ್ಷಣದಲ್ಲಿ ಆಗಿರೋದು ಮುಂದಿನ ಕ್ಷಣದಲ್ಲಿ ನಾವು ರಿಸಲ್ಟ್ ನೋಡ್ತೀವಿ, ಅದ್ರ ಮುಂದಿನ ಕ್ಷಣದಲ್ಲಿ ಅದ್ರ ರಿಸಲ್ಟು ಅದ್ರ ಕಾರಣ ಪೂರ್ತಿ ನಾವು ಏನೋ ಅಂಡರ್ಲೈನ್ ಮಾಡಿ ಅಥವಾ ಟೈಮ್ ಟೇಬಲ್ ಮಾಡಿ ಇಟ್ಕೊಂಡಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಒಂದು ಸ್ಪಾಂಟೇನಿಯಸ್ ಆಗಿ ಬರುವಂಥ ಒಪಿನಿಯನ್ನು ಆ ಕ್ಷಣದಲ್ಲಿ ನಮ್ಮ ಮನಸ್ಸಲ್ಲಿ ಬರುವಂಥ ಒಪಿನಿಯನ್ನು ತುಂಬ ಸತ್ಯನ ಒಳಗೊಂಡಿರುತ್ತೆ. ಮುಂಚೆನೇ ರೆಡಿ ಆದರೆ ಇಂಥದ್ದು ಹೇಳ್ಬೇಕಾ ಇಂಥದ್ದು ಹೇಳ್ಬಾರ್ದು ಅಂತ ತಲೆ ತುಂಬ ಕೆಲಸ ಮಾಡಿ ಇದು ಹೇಳ್ಬಾರ್ದು ಇದು ಹೇಳಬೇಕು ಅಂತ ಇರುತ್ತೆ. ಅದಕ್ಕೆ ನೀವೆಲ್ಲ ಸಹಕರಿಸಿದ್ದೀರಾ, ಅದಕ್ಕೆ ಧನ್ಯವಾದ. ಈ ಪ್ರದರ್ಶನ ಇದೆಯಲ್ಲ, ದಿಸ್ ಈಸ್ ಅನ್ಪ್ರೆಸಿಡೆಂಟೆಡ್. ಇಡೀ ಇಂಡಿಯಾ ದೇಶದಲ್ಲಿ ಎಲ್ಲೂ ನಡೆದಿದೆ. ಆ ಒಂದು ಇತಿಹಾಸವನ್ನು ಇವತ್ತು ನಿಮ್ಮಲ್ಲಿ ಅನೇಕ ಜನರಿಗೆ ಗೊತ್ತಿಲ್ಲದೆ ಇರ್ಬೋದು. ಇಡೀ ದೇಶದ ಪ್ರಿಂಟ್ ಮೇಕರ್ಸ್ ಗಮನಿಸಿದೆ. ಅವರೆಲ್ಲ ಈಗಾಗಲೇ ಮಾತಾಡೋಕೆ ಶುರು ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಒಂದು ಶೋ ನಡೀತಾ ಇದೆ ಅಂತೆ. ಅಷ್ಟರ ಮಟ್ಟಿಗೆ ಗಮನ ಸೆಳೆದಿದೆ ಇದು. ಒಂಥರ ಇಡೀ ದೇಶದಲ್ಲಿ ಈ 70 ಭಾಳ ಜನ ನಾನು ನೋಡಿದ್ದೀನಿ 8x4 ವುಡ್ಕಟ್ ಮಾಡಿದವರು ಆಕರ್ಷಣೆ ನೋಡಿದ್ದೀನಿ. ವಿಶೇಷತಃ ಲಕ್ನೋ, ಬರೋಡಾ, ಲಕ್ನೋದಲ್ಲಂತೂ ಒಂದು ಟೀಮ್ ಇದೆ, ಅವರೆಲ್ಲ 8x4 ಮಾಡ್ತಾರೆ. ಆದರೆ ಈ ಪ್ರಮಾಣದಲ್ಲಿ ಇಷ್ಟು ದೊಡ್ಡದು ಮಾಡೋದಿದೆಯಲ್ಲ, ಅದು ಬೆಂಗಳೂರು ಹ್ಯಾಸ್ ಕ್ರಿಯೇಟೆಡ್ ಅ ಹಿಸ್ಟ್ರಿ. ಇವತ್ತು ಬಹಳ ಒಳ್ಳೆಯ ಟೆಂಪೋ ಕ್ರಿಯೇಟ್ ಆಗಿದೆ. ಒಂದೇನಾಗಿತ್ತು ಅಂದರೆ ಇಷ್ಟು ದಿವಸ ಕರೋನಾ ಇದ್ದರಿಂದ ಒಂದು ರೀತಿಯ ಹೆದರಿಕೆ, ಮುಜುಗರ ಎಲ್ಲ ಇತ್ತಲ್ಲ, ಅದು ಹೋಗ್ಲಾರ್ದೋ ದೃಷ್ಟಿಯಿಂದ ಜನಕ್ಕೆ ಏನಾದರೂ ಬೇಕಾಗಿತ್ತು. ದಿಸ್ ಹ್ಯಾಸ್ ಓಪನ್ಡ್ ಅಪ್ ದಿ ಅವೆನ್ಯೂ ಫಾರ್. ಹಾಗಾಗಿ ಇದು ಒಂದು ಇತಿಹಾಸ ನಿರ್ಮಿಸಿದಂಥ ಶೋ. ನಾನು ಆರ್ಗನೈಸರ್ಸಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ಇದ್ರದ್ದು ಒಂದು ಒಳ್ಳೆ ಕ್ಯಾಟ್ಲಾಗ್ ಮಾಡಿ, ಅದ್ರ ಜೊತೆಗೆ ಈ ಪ್ರದರ್ಶನ ಹೇಗಾದರೂ ಮಾಡಿ ಚೆನ್ನೈ, ಮುಂಬೈ, ದೆಹಲಿ, ಕೋಲ್ಕತ್ತಾಗೆ ಹೋಗಬೇಕು. ಆ ದೃಷ್ಟಿಯಿಂದ ನೀವು ಯೋಚನೆ ಮಾಡಬೇಕು. ಸಾಧ್ಯ ಆದರೆ ನಾವು ಅದಕ್ಕೆ ಪ್ರಯತ್ನ ಮಾಡ್ತೀವಿ. ಏನಾದರೂ ಏನು ಮಾಡ್ಬೋದು ಅಂತ ನೋಡ್ತೀವಿ. ಈ ಒಂದು ಪ್ರದರ್ಶನ ಅಲ್ಲಿಗೆ ಹೋಗ್ಬಿಟ್ಟು ಬೆಂಗಳೂರು ಅಥವಾ ಕರ್ನಾಟಕದ ಕಲಾವಿದರು ಯಾವ ಮಟ್ಟದಲ್ಲಿ ವುಡ್ಕಟ್ಸನ್ನು ಮಾಡೋ ಸ್ಥಿತಿಯಲ್ಲಿದ್ದಾರೆ ಅನ್ನೋದು ಇಡೀ ದೇಶ ಗೊತ್ತಾಗಬೇಕು. ಆ ದೃಷ್ಟಿಯಿಂದ ನೀವೆಲ್ಲ ಯೋಚನೆ ಮಾಡಿ ನಾವು ನಿಮ್ಮ